ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ವಾರ್ ಶುರುವಾಗಿದೆ. ಹುನಗುಂದ ಎಂಎಲ್ಎ ವಿಜಯಾನಂದ ಕಾಶ್ಯಪ್ಪನವರು ಪ್ರಸ್ತಾಪ ಮಾಡಿರೋದು ವಿಧಾನಸಭೆ ಕಾರ್ಯಕಲಾಪ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ ನಾವು, ಗಮನ ಸೆಳೆಯುವ ಸೂಚನಾ ಪಟ್ಟಿಯಲ್ಲಿ ಸೇರ್ಪಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು. ಅವಕಾಶ ಕೊಟ್ಟುಬಿಟ್ರೆ ಸದನದಲ್ಲಿ ಇದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಬಿಜೆಪಿ ಎಷ್ಟೇ ವಿರೋಧ ಮಾಡಿಕೊಳ್ಳಲಿ, ನಮ್ಮ ಭಾರತ ಜಾತ್ಯತೀತ ದೇಶ, ಇದು ಬಿಜೆಪಿಯವರಿಗೆ ಬೇಡ ಅಂದರೆ ಬಿಟ್ಟುಬಿಡಲಿ. ಕಾಶ್ಯಪ್ಪನವರು ಬೇಕಾದಾಗ ಹೇಳಿ ಬಿಜೆಪಿನವ್ರು ಬೇಡ ಅಂದರೆ ಬಿಟ್ಟುಬಿಡಲಿ ರೀ. ಬೇಕಾದಾಗ BS ಯಡಿಯೂರಪ್ಪನವರು, ಶೆಟ್ಟರ್ ಅವರು ಟಿಪ್ಪು ವೇಷಭೂಷಣ ಹಾಕೊಂಡು ಕತ್ತಿ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಈಗ ಟಿಪ್ಪು ಜಯಂತಿ ಆಚರಣೆ ಮಾಡೋದು ಬೇಡವಾ? ಹಾಗಾದರೆ ಸರ್ವ ಜನಾಂಗವನ್ನು ಒಟ್ಟಿಗೆ ಕೊಂಡೊಯ್ಯುವ ಪಕ್ಷ ನಮ್ಮದು. ಬಿಜೆಪಿ ವಿರುದ್ಧವಾಗಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಕಿಡಿಕಾರಿದ್ದಾರೆ. ಬೇಕಾದ ಹೇಳ್ಕೊಳ್ಳಿ, ಏನಿಲ್ಲ ಇದರಲ್ಲಿ ಪ್ರಚಾರ ಪಡೆಯುವಂಥದ್ದಿಲ್ಲ. ಸತ್ಯವನ್ನ ಮಾತಾಡ್ತಾ ಇದೀವಿ, ಸತ್ಯವನ್ನೇ ಹೇಳ್ತಾ ಇದೀವಿ, ಸತ್ಯ ಮಾತಾಡ್ತಾ ಇದೀವಿ. ಅದನ್ನ ಮಾತಾಡ್ಬಿಟ್ಟು ಬಂದು ಪ್ರತಿಕ್ರಿಯೆ ಕೊಡ್ತೀನಿ. ಇದು ತುಂಬಾ ಕಾಂಟ್ರವರ್ಷಿಯಲ್ ಮಾಡ್ತಿದಾರಲ್ಲ ಸರ್ ಬಿಜೆಪಿ ಅವರು. ಅವ್ರಿಗೆ ಕೆಲಸ ಇಲ್ರಿ, ಧರ್ಮ ಆಧಾರಿತ ಮಾತಾಡೋದು ಬಿಟ್ರೆ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ. ನಾವು ಪಾಕಿಸ್ತಾನ, ಬೇರೆ ಅಫ್ಘಾನಿಸ್ತಾನ ಅಥವಾ ಇರಾನ್ ಮಾತಾಡ್ತಾ ಇಲ್ಲ. ನಮ್ಮ ದೇಶದ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದೀವಿ, ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾ ಇದೀವಿ. ತಪ್ಪೇನಿಲ್ಲ. ಅವ್ರು ಬೇಕಾದ್ರೆ ಇವರೇ ಪಠ್ಯ ಪುಸ್ತಕದಲ್ಲಿ ಓದಿ ಬಂದಿಲ್ವಾ? ನಾವೆಲ್ಲ ಇತಿಹಾಸ ಓದಿ, ಯಾರು ಇತಿಹಾಸ ಓದೇ ಬಂದಿದ್ವಿ ನಾವು. ಇತಿಹಾಸನ ಅವ್ರು ಓದ್ಕೊಳ್ಳಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು RSS ದವರು, ಬಿಜೆಪಿಯವರು ಎಲ್ಲಿದ್ರು ಅನ್ನೋದು ಅಶೋಕ್ ಅವ್ರಿಗೆ ಪ್ರಸ್ತಾಪ. ಟಿಪ್ಪು ಜಯಂತಿ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸರ್ಕಾರದ ಕಡೆಯಿಂದ ಟಿಪ್ಪು ಜಯಂತಿ ಸ್ಥಗಿತವಾಗಿದೆ ಅಷ್ಟೇ. ಟಿಪ್ಪು ಅಭಿಮಾನಿಗಳು ಯಾರೂ ಟಿಪ್ಪು ಆಚರಣೆ ನಿಲ್ಲಿಸಿಲ್ಲ. ನೋಡಿ, ಸರ್ಕಾರ ಸ್ಥಗಿತ ಮಾಡಿದೆ, ಆದರೆ ಟಿಪ್ಪು ಸುಲ್ತಾನ್ ಅಭಿಮಾನಿಗಳಿದ್ದಾರಲ್ಲ, ಅವ್ರು ಯಾರೂ ಕೂಡ ಈ ಜಯಂತಿಯನ್ನು ಆಚರಣೆಯನ್ನು ನಿಲ್ಲಿಸಿಲ್ಲ ಅಂತೇಳಿ ಬೆಳಗಾವಿಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ನಾಯಕರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ನಾವು ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ. CM DCM ಗೃಹ ಸಚಿವರು ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಜಾರ್ಜ್ ಹೇಳ್ತಾರೆ. ಬಿಜೆಪಿ ವಿರುದ್ಧವಾಗಿ MLC BK ಹರಿಪ್ರಸಾದ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಜೆಪಿಯವರು ಹೇಳದಂತೆ ನಾವು ಕೇಳೋಕ್ಕಾಗತ್ತಾ? ಟಿಪ್ಪು ಜಯಂತಿ ಕುರಿತು ಕಾಶ್ಯಪ್ಪನವರು ಕೇಳುವಂಥ ಹಕ್ಕಿದೆ, ಆದರೆ ತೀರ್ಮಾನ ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಕೂಡ ಹರಿಪ್ರಸಾದ್ ಹೇಳಿದ್ದಾರೆ. ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾ ಇದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ. ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನಾವು. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು, ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನು ನಮ್ಮ ಸರ್ಕಾರ ಮಾಡಿದೆ. ನಾರಾಯಣ್ ಗುರೂಜಿ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು, ಒಬ್ಬರದು ಇಬ್ಬರದು ಅಂತ. ನಮ್ಮ ನಿಲುವು ಜಾತ್ಯತೀತ ನಿಲುವು. ನೀವು ಯಾಕೆ ಸ್ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ? ನಾವು ಎಲ್ಲರದು ಮಾಡ್ತೀವಿ, ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ಹಿಂದಿನ ಸರ್ಕಾರಕ್ಕೆ ನಮ್ಮನ್ನ ಕಂಪೇರ್ ಮಾಡಕ್ಕೆ ಹೋಗಬೇಡಿ. ಅವ್ರು ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ. ನಾವು ಜಾತ್ಯತೀತ ನೆಲೆಗೆಟ್ಟಿನ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂಥವ್ರು. ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಒಂದೇ ಅಂದರೆ ಮಾತ್ರಂ ಅಂತ ಹೇಳ್ತೀವಿ. ಸ್ವಾತಂತ್ರ್ಯ ಇದೆ ಅವರ ಹೇಳಿಕೆಗಳನ್ನ ಕೊಡಲಿಕ್ಕೆ. ಅವ್ರು ಕೊಟ್ಟಿದ್ದಾರೆ, ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಾರ್ಟಿಯವರು ಏನಾದರೂ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ, ಭಾರತೀಯ ಜನತಾ ಪಾರ್ಟಿಯವರು ಯಾರೂ ಸಹ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅವರ ಪೂರ್ವಜರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಯಾರ್ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅವರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ, ಜನಸಂಘ, RSS, ಹಿಂದೂ ಮಹಾಸಭಾ ಇದೆ. ಅದನ್ನ ಪುನಃ ಅವರು ಉಚ್ಚರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ತೀವಿ. ನೋಡಿ, ಚೀಫ್ ಮಿನಿಸ್ಟ್ರು, DCM ಅವರು, ಹೋಮ್ ಮಿನಿಸ್ಟ್ರು ಏನು ಮತ್ತೆ ಕಲ್ಚರಲ್ ಏನು ಡಿಸಿಷನ್ ತಗೊಳ್ತಾರೆ ಅದು ನಮ್ದು ಒಪ್ಪಿಗೆ ಇದ್ದೇ ಇರ್ತದಲ್ಲ. ಟಿಪ್ಪು ಜಯಂತಿ ಪ್ರಸ್ತಾಪಕ್ಕೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಟಿಪ್ಪು, ಬಿನ್ ಲಾಡನ್, ಪಾಕಿಸ್ತಾನ ಏನನ್ನಾದರೂ ಮಾಡಿಕೊಳ್ಳಿ, ಇವರು ಜನರಿಗೆ ಇವರದ್ದು ಯಾವ ರೀತಿ ಸರ್ಕಾರ ಅಂತ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಆವಾಗ ವಿಜಯಾನಂದ ಕಾಶ್ಯಪ್ಪನವರ ವಿರುದ್ಧವಾಗಿ ಅಶೋಕ್ ಕಿಡಿಕಾರಿದ್ದಾರೆ. ಅಕ್ಬರ್, ಔರಂಗಜೇಬ್, ಟಿಪ್ಪು ಮತಾಂಧ ಅಂತೇಳಿ ಯತ್ನಾಳ್ ಮಾತಾಡ್ತಾರೆ. ಟಿಪ್ಪುವನ್ನು ವಿರೋಧ ಮಾಡ್ತೇವೆ ಅಂತ ಕೂಡ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಒಂದು ಕಡೆ ಅವರ ಟಿಪ್ಪುನ ಮಾಡ್ಗಂಡ್ಲಿ, ಬಿನ್ ಲಾಡನ್ದನ ಮಾಡ್ಗಂಡ್ಲಿ, ಪಾಕಿಸ್ತಾನನ ಮಾಡ್ಗಂಡ್ಲಿ, ಅವ್ರ ಸರ್ಕಾರ ಇದೆ. ಜನಕ್ಕೆ ಗೊತ್ತಾಗ್ತದೆ ಇವ್ರು ಯಾರು ಪರ ಅಂತ ಹೇಳ್ಬಿಟ್ಟು. ಇವ್ರು ಯಾರು ಪರ ಅಂತ ಗೊತ್ತಾಗ್ತದೆ. ಅದಕ್ಕೆ ಟಿಪ್ಪು ಜೊತೆಗೆ ಬಿನ್ ಲಾಡನ್ನು ಯಾರ್ಯಾರಿದೆ ಎಲ್ಲರೂ ಶೇರ್ ಮಾಡಲಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೋಡಿ, ಟಿಪ್ಪು ಸುಲ್ತಾನ್ ಬಗ್ಗೆ ಆಗಲಿ, ಔರಂಗಜೇಬ್ ಬಗ್ಗೆ ಆಗಲಿ, ಅಕ್ಬರ್ ಬಗ್ಗೆ ಆಗಲಿ, ಮುಘಲರ ಬಗ್ಗೆ BJPಯಲ್ಲಿ ಆಗಲಿ ಹಿಂದೂಗಳಲ್ಲಿ ಗೊಂದಲದ ಒಂದು ಇದು ಇತ್ತು. ಇವರ ಸತ್ಯಾಸತ್ಯತೆ ಗೊತ್ತಿರಲಿಲ್ಲ. ಇವತ್ತು ಅವ್ರ ಬೆಲ್ಲ ಬಣ್ಣ ಕಳಿಸಿದೆ.
ಅಕ್ಬರ್ನೂ ಒಬ್ಬ ಮತ ಅಂದ, ಟಿಪ್ಪು ಸುಲ್ತಾನ್ ಮತ ಅಂದ, ಔರಂಗಜೇಬ್ ಮತ ಅಂದ. ಇವರು ನಮ್ಮ ದೇಶವನ್ನು ಲೂಟಿ ಮಾಡ್ಲಿಕ್ಕೆ ಬಂದವರು, ಇವರು ಮತಾಂತರ ಮಾಡಿದ್ರು, ಲಕ್ಷಾಂತರ ಹಿಂದೂಗಳು ಕೊಲೆ ಮಾಡಿದ್ರು ಅನ್ನೋಂಥದ್ದು ಇತಿಹಾಸ ಇವತ್ತು ನಮ್ಮ ತಿಳಿದ ಮೇಲೆ ನಾವು ಟಿಪ್ಪುವನ್ನು ವಿರೋಧ ಮಾಡ್ತಾ ಇದ್ದೀವಿ.